ಹಳೆ ಮನೆಯನ್ನು ಈ ರೀತಿ ಶಿಥಿಲಾವಸ್ಥೆಯಲ್ಲಿ ಇಟ್ಟು ನಾನು ಸಕ್ಸಸ್ ಆಗಿಬಿಡ್ತೀನಿ, ನನಗೆ ಒಳ್ಳೇದಾಗ್ಬಿಡುತ್ತೆ, ನಾನು ಒಳ್ಳೆ ಆಯ ಹಾಕೋತೀನಿ, ಒಳ್ಳೆ ಆಯದಿಂದ ಸಿಂಹಾಯನೋ ಗಜಾಯನೋ ವೃಷಭಾಯನೋ ಅಥವಾ ಧ್ವಜಾಯನೋ ಒಳ್ಳೆ ಆಯದಿಂದ ಮನೆ ಕಟ್ಬಿಡ್ತೀನಿ, ನಾನು ಸಕ್ಸಸ್ಸು ಚೆನ್ನಾಗಿರ್ತೀನಿ ಅನ್ನೋ ಭ್ರಮೆಯಲ್ಲಿ ನೀವಿದ್ರೆ ಆ ಭ್ರಮೆಯಿಂದ ಹೊರಗೆ ಬನ್ನಿ. ಹಳೆ ಮನೆಯನ್ನು ಈ ರೀತಿಯಾಗಿ ನಾವು ಅನಾಥವಾಗಿ ಬಿಟ್ಟು ಹೊಸ ಮನೆ ಕಟ್ಟಿ ಸಂಭ್ರಮಿಸ್ತೀನಿ ಅನ್ನೋ ಭ್ರಮೆಯಲ್ಲಿದ್ದರೂ ಕೂಡ ಆ ಭ್ರಮೆಯಿಂದ ಹೊರಗಡೆ ಬನ್ನಿ. ಯಾಕಂತಂದರೆ ಹಳೆಯ ಮನೆ ಅನ್ನುವಂಥದ್ದು ತಾಯಿ ಸಮಾನ. ನಮ್ಮನ್ನು ಹೆತ್ತ ತಾಯಿ ಒಬ್ಬಳಾದರೆ ನಮ್ಮನ್ನು ಹೊತ್ತ ತಾಯಿ ಈ ಮನೆ ಅಂತ ಹೇಳ್ಬೋದು. ಅದಕ್ಕಾಗಿ ಹಳೆಯ ಮನೆಯನ್ನು ಅನಾಥವಾಗಿ ಬಿಟ್ಟು ನೀವು ಈ ರೀತಿಯಾಗಿ ಅದನ್ನು ಶಿಥಿಲಾವಸ್ಥೆಗೆ ಬಿಟ್ಟು ಅದನ್ನು ಇಷ್ಟು ನಿಕೃಷ್ಟವಾಗಿ ನೋಡಿಕೊಂಡಾಗ ನಿಮ್ಮ ಜೀವನವೂ ಅಷ್ಟು ನಿಕೃಷ್ಟ ಆಗುತ್ತೆ. ನೀವು ಕಣ್ಣೀರಲ್ಲಿ ಪ್ರತಿದಿನ ಕೈ ತೊಳಬೇಕಾಗಿ ಬರುತ್ತೆ. ಈ ರೀತಿಯಾದ ಮನೆಗಳಿದ್ದಾಗ ಅವುಗಳಿಗೆ ಸೂಕ್ತ ಶಾಸ್ತ್ರೋಕ್ತ ಸಂಸ್ಕಾರಗಳನ್ನು ಮಾಡಿ ಆದ ನಂತರವೇ ಹೊಸ ಮನೆಯನ್ನು ಕಟ್ಟುವಂತಹ ಒಂದು ಕೆಲಸಕ್ಕೆ ಕೈ ಹಾಕಿ ಅಂತ ಈ ಮೂಲಕ ನಿಮಗೆ ಒಂದು ಸಂದೇಶವನ್ನು ನೀಡ್ತಾ ಇದ್ದೀವಿ.